ಇತ್ತೀಚಿನ ದಿನಗಳಲ್ಲಿ ಸ್ನೇಹಿತರೆ ಬಹಳಷ್ಟು ಜನ ಏನಪ್ಪ ಫ್ರೀಯಾಗಿ ಮತ್ತು ಯೂಸ್ ಮಾಡ್ತಿರುವಂಥ ಏಕೈಕ ಆ್ಯಪ್ ಬಂದ್ಬಿಟ್ಟು ಪೀಕ್ ಆ್ಯಪು. ಇದೇನಪ್ಪ ಬಹಳಷ್ಟು ಫೇಮಸ್ ಆದಂಥ ಆ್ಯಪ್ ಆಗಿದೆ. ಭಾಳಷ್ಟು ಜನ ಏನಪ್ಪ ಅಂದರೆ ಈ ಒಂದು ಆ್ಯಪ್ನ ಯೂಸ್ ಮಾಡ್ಯಪ್ಪ ಅಂದ್ರೆ ಕಾರ್ಟೂನ್ ರೀತಿಯಂಥ ಹಲವಾರು ಯೂಟ್ಯೂಬ್ ವೀಡಿಯೋನ ಕ್ರಿಯೇಟ್ ಮಾಡಿ ತಮ್ಮ ಒಂದು ದುಡ್ಡನ್ನ ಅರ್ನ್ ಮಾಡ್ತಿದ್ದಾರೆ. ಇವಾಗ ಏನಪ್ಪ ನೋಡ್ಬೋದು ನೀವು ಮೊಬೈಲಲ್ಲಿ ಟ್ರೆಂಡಿಂಗ್ ಇರುವಂಥ ಮೋಟು ಪತ್ಲು ವೀಡಿಯೋಗಳು, ಹಾಗೂ ಏನಕ್ಕಂದ್ರೆ ತರಕಾರಿಗಳು, ಟೊಮಾಟೊ, ಆಲೂ, ಮಟರ್ ಇವುಗಳ ಒಂದು ವೀಡಿಯೋಗಳಾಗಿರ್ಬೋದು. ಈ ರೀತಿಯಂಥ ಹಲವಾರು ವೀಡಿಯೋಗಳನ್ನು ಜನ್ರೇಟ್ ಮಾಡಿ ಏನಪ್ಪ ಜನರು ದುಡ್ಡನ್ನ ಸಂಪಾದನೆ ಮಾಡ್ತಿದ್ದಾರೆ ಯೂಟ್ಯೂಬ್ನಿಂದ. ನೀವು ಸಹಿತ ಒಂದು ಈ ರೀತಿಯಂಥ ಕಂಟೆಂಟ್ಗಳನ್ನು ಬಳಸಿ ಸ್ನೇಹಿತರೆ ಹಲವಾರು ರೀತಿಯಾದಂಥ ಅರ್ನಿಂಗ್ನ ಮಾಡ್ಬೋದು. ನನ್ನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆದಂಥ ವಿಡಿಯೋ ಆಗಿದೆ. ಇವೆಲ್ಲ ಟೂಲ್ಸ್ಗಳನ್ನು ಯೂಸ್ ಮಾಡಿ ಏನಪ್ಪ ಅಂದ್ರೆ ನೀವು ನಿಮ್ಮ ಒಂದು ಮಾಡ್ಬೋದು, ದುಡ್ಡನ್ನ ಅರ್ನ್ ಮಾಡ್ಬೋದು. ನೀವೇನಾದರೂ 2026ರಲ್ಲಿ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ನ ತೆಗಿಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ನಾನು ಇವತ್ತೇ ಹೇಳ್ತಿದ್ದೀನಿ, ನೀವು ಸಹಿತ ಹಲವಾರು ರೀತಿಯಂಥ ಕಾರ್ಟೂನ್ ವಿಡಿಯೋಗಳನ್ನು ರೆಡಿ ಮಾಡಿ ವಿಡಿಯೋಗಳನ್ನು ಮಾಡಿ ನೀವು ದುಡ್ಡು ಸಂಪಾದನೆ ಮಾಡ್ಬೋದು. ಈಗ ನೋಡಿ ಸ್ನೇಹಿತರೆ, ನೀವು ಯೂಟ್ಯೂಬ್, ಫೇಸ್ಬುಕ್ಗಳಲ್ಲಿ ನೋಡಿರ್ಬೋದು, ಒಂದು ಟ್ರೆಂಡಿಂಗ್ ಆದಂಥ ವಿಡಿಯೋಗಳನ್ನು ನಡೆದಿವೆ. ಯಾವ ರೀತಿಯಾದ ಮೋಟು ಪತ್ಲು ವಿಡಿಯೋಗಳಾಗಿರ್ಬೋದು, ಅವರ ಜೊತೆಗಳು ಕಾರ್ಟೂನ್ಸ್ಗಳ ಜೊತೆಗಳು ನೀವು ಮಾತನಾಡೋದು ವಿಡಿಯೋಗಳು, ಭಾಳಷ್ಟು ಜನ ಬಹಳಷ್ಟು ರೀತಿಯಂಥ ಕಾರ್ಟೂನ್ ರೀತಿಗಳು, ಅಜ್ಜಿ ಕಥೆ ಆಗಿರ್ಬೋದು, ಹಾರರ್ ಕಾರ್ಟೂನ್ ವಿಡಿಯೋಗಳಾಗಿರ್ಬೋದು, ಭಾಳಷ್ಟು ರೀತಿಯಾದಂಥ ಹಲವಾರು ಮುಖಾಂತರ ವಿಡಿಯೋನ ಜನ್ರೇಟ್ ಮಾಡಿ ದುಡ್ಡನ್ನ ಅರ್ನ್ ಮಾಡ್ತಿದ್ದಾರೆ ಸ್ನೇಹಿತರೆ. ಇವಾಗ ನೀವು ಏನಾದರೂ ಚಾನಲ್ನ ಸ್ಟಾರ್ಟ್ ಮಾಡಿದ್ರೆ ಒಂದು ಭಾಳ ಸ್ಪೀಡಾಗಿ ಗ್ರೋ ಆಗುತ್ತೆ. ಭಾಳಷ್ಟು ಏನಪ್ಪ ಅಂದ್ರೆ ಜನರು ಈ ರೀತಿಯಂಥ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ನಾವು ಬನ್ನಿ ಇವಾಗ ಏನಪ್ಪ ಅಂದ್ರೆ ಎಲ್ಲರ ರೀತಿಯಾಗಿ ಫ್ರೀಯಾಗಿರುವಂಥ 5 ಟ್ರೆಂಡಿಂಗ್ ಆದಂಥ ಟೂಲ್ನ ಬಗ್ಗೆ ಹೇಳ್ತಾ ಇದ್ದೀನಿ. ChatGPT ಮೂಲಕ ಸ್ನೇಹಿತರೆ ನೀವು ಭಾಳಷ್ಟು ರೀತಿಯಾದಂಥ ವಿಡಿಯೋನ ಜನ್ರೇಟ್ ಮಾಡ್ಬೋದು, ಸ್ಕ್ರಿಪ್ಟ ಜನ್ರೇಟ್ ಮಾಡ್ಬೋದು, ಆಡಿಯೋನ ಜನ್ರೇಟ್ ಮಾಡ್ಬೋದು, ಹಾಗೆ ಏನಪ್ಪ ಫೋಟೋಸ್ ಸಹಿತ ನೀವು ಈ ಒಂದು ChatGPT ಮೂಲಕ ಮಾಡ್ಬೋದು. ಇದು ಏನಪ್ಪ ಅಂದ್ರೆ ಸ್ನೇಹಿತರೆ ನಮ್ಮ ಲಿಸ್ಟ್ನಲ್ಲಿ ಬರುವಂಥ ಮೊದಲನೇ ಆ್ಯಪ್ ಆಗಿದೆ. ಹಾಗೇನಪ್ಪ ಯಾವುದೇ ರೀತಿಯಂಥ ಸಬ್ಸ್ಕ್ರಿಪ್ಷನ್ ಇಲ್ಲ ಈ ಒಂದು ಆ್ಯಪ್ಗೆ. ಸಬ್ಸ್ಕ್ರಿಪ್ಷನ್ ಇದೆ, ಅದೇ ಏನಪ್ಪ ನಿಮಗೆ ಹೆಚ್ಚಾಗಿ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಈ ಒಂದು ChatGPTಯನ್ನು ಸಬ್ಸ್ಕ್ರಿಪ್ಷನ್ ತೊಗೋಬೇಕಿತ್ತು. ಇಲ್ಲ ಅಂದರೆ ಅದರ ಒಂದು ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ ನಾವು ಒಂದು ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು. ಹಾಗೆ ಏನಪ್ಪ ಎರಡನೇ ಆ್ಯಪ್ ಬಂದುಬಿಟ್ಟು ಸ್ನೇಹಿತರೆ ಏನಪ್ಪ ಅಂದ್ರೆ ಜೆಮಿನಿ ಆ್ಯಪ್. ಇದರಲ್ಲಿ ಸಹಿತ ನೀವು ಸ್ಕ್ರಿಪ್ಟ್ ಬರಿಬೋದು, ಫೋಟೋಸ್ ಎಡಿಟ್ ಮಾಡ್ಬೋದು, ಹಾಗೆ ಏನಪ್ಪ ಅಂದ್ರೆ ಯೂಟ್ಯೂಬ್ಗೆ ಸಂಬಂಧಿತ ಹಲವಾರು ಸ್ಕ್ರಿಪ್ಟ್ ವಿಡಿಯೋಗಳನ್ನು ಬರಿಬೋದು, ಭಾಳಷ್ಟು ಅಂದರೆ ಕಥೆಗಳನ್ನು ಬರಿಬೋದು. ಎಲ್ಲ ರೀತಿಯಿಂದ ಸ್ನೇಹಿತರೆ ಈ ಒಂದು ಜೆಮಿನಿ ಆ್ಯಪ್ನ ನಾವು ಯೂಸ್ ಮಾಡ್ಕೋಬೋದು. ಹಾಗಾಗಿ ಸರ್ಕಲ್ ಸರ್ಚ್ ಸಹಿತ ಇದೆ, ಇದನ್ನು ಸಹಿತ ನೀವು ಯೂಸ್ ಮಾಡ್ಕೋಬೋದು. ಹಾಗೇನಪ್ಪ ಮೂರನೆಯ ಒಂದು ಆ್ಯಪ್ ಬಂದುಬಿಟ್ಟು ಸ್ನೇಹಿತರೆ ಕ್ಯಾಪ್ ಕಟ್ ಇದು ಸಹಿತ ಏನಪ್ಪ ಅಂದ್ರೆ ಒಂದು ಭಾಳಷ್ಟೇ ಫೇಮಸ್ ಆದಂಥ ಆ್ಯಪ್ ಆಗಿದೆ. ಇತ್ತೀಚಿನ ಜನಗಳಲ್ಲಿ ಫೇಮಸ್ ಆಗ್ತಾ ಇರುವಂಥ ಇದೊಂದು ಕ್ಯಾಪ್ ಕಟ್ ಆ್ಯಪ್ ಅದು. ಇದರಲ್ಲಿ ಸಹಿತ ನೋಡಿ ಸ್ನೇಹಿತರೆ ನೀವು ಆಡಿಯೋನ ಜನ್ರೇಟ್ ಮಾಡ್ಬೋದು, ವಿಡಿಯೋನ ಜನ್ರೇಟ್ ಮಾಡ್ಬೋದು, ಫ್ರೀಯಾಗಿ ಸಹಿತ ಇದೆ, ಯಾವುದೇ ರೀತಿಯಾದ ಸಬ್ಸ್ಕ್ರಿಪ್ಷನ್ ಇಲ್ಲ. ಈ ರೀತಿಯಾದಂಥ ಹಲವಾರು ವಿಡಿಯೋಗಳನ್ನು ಈ ಒಂದು ಕಾರ್ಟೂನ್ ರೀತಿಯಾದಂಥ ಹಲವಾರು ವಿಡಿಯೋಗಳು ಈ ಒಂದು ಆ್ಯಪ್ನಲ್ಲಿ ಯೂಸ್ ಮಾಡೋದು ಸ್ನೇಹಿತರೆ. ಇವಾಗ ಸ್ನೇಹಿತರೆ 4ನೇ ಆ್ಯಪ್ ಬಂದುಬಿಟ್ಟುಪ್ಪ ಅಂದ್ರೆ AI ಸ್ಟುಡಿಯೋ ಅಂತ, ಗೂಗಲ್ AI ಸ್ಟುಡಿಯೋ. ಇದು ಸಹಿತ ಏನಪ್ಪ ಭಾಳಷ್ಟು ಫೇಮಸ್ ಆದಂಥ ಒಂದು ಆ್ಯಪ್ ಆಗಿದೆ ಸ್ನೇಹಿತರೆ. ಇದರಲ್ಲಿ ಸಹಿತ ಸ್ನೇಹಿತರೆ ನೀವು ವಿಡಿಯೋನ ಜನ್ರೇಟ್ ಮಾಡ್ಬೋದು, ಆಡಿಯೋನ ಜನ್ರೇಟ್ ಮಾಡ್ಬೋದು, ಹಾಗೇನಪ್ಪ ಸರ್ಕಲ್ ಸರ್ಚು, ಮತ್ತೇನಪ್ಪ ಅಂದ್ರೆ ಓದುಗರಿಗೆ ಏನಪ್ಪ ಅಂದ್ರೆ ಭಾಳಷ್ಟು ಫೇಮಸ್ ಆದಂಥ ಹೆಲ್ಪ್ಫುಲ್ ಆದಂಥ ಒಂದು ಕ್ವಶನ್ನ ಹುಡುಕಲಿಕ್ಕೆ ಭಾಳಷ್ಟು ಫೇಮಸ್ ಆದಂಥ ಒಂದು ಆ್ಯಪ್ ಆಗಿದೆ. ಇವಾಗ ಮೋಸ್ಟ್ ಫೇಮಸ್ ಆಗಿರುವಂಥ ಮತ್ತು ಫ್ರೀ ಆಗಿರುವಂಥ ಆ್ಯಪ್ನ ಬಗ್ಗೆ ನಿಮ್ಗೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇದು ಒಂದು ಆ್ಯಪ್ ಬಂದುಬಿಟ್ಟಪ್ಪ ಅಂದ್ರೆ ಆಡಿಯೋನ ಜನ್ರೇಟ್ ಮಾಡೋಕ್ಕೆ ಯೂಸ್ ಮಾಡ್ತಿರುವಂಥ ಒಂದು ಆ್ಯಪ್ನ ಯಾವುದಪ್ಪ ಅಂದ್ರೆ OpenAI ಅಂತ. ಹಾಗೂ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.